ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ನಾನು ಇಂದು 7th ಸ್ಟ್ಯಾಂಡರ್ಡ್ 7ನೇ ಕ್ಲಾಸಿಗೆ ಸಂಬಂಧಪಟ್ಟಂತ ಸಮ್ಮೆಟಿವ್ ಅಸೆಸ್ಮೆಂಟ್ ಅಂದರೆ SA2 ಕ್ವಶನ್ ಪೇಪರ್ ಸೊ DSERT ಬಿಡುಗಡೆ ಮಾಡಿದಂಥ ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಮಾಡೆಲ್ ಆನ್ಸರ್ನ ಜೊತೆ ಈ ವಿಡಿಯೋದಲ್ಲಿ ನಿಮಗೆ ವಿಶ್ಲೇಷಿಸುವಂಥ ಅಥವಾ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲೆಫ್ಟ್ ಸೈಡ್ ಕ್ವಶನ್ ಇರುತ್ತೆ, ರೈಟ್ ಸೈಡು ಕ್ವಶನ್ಗೆ ತಕ್ಕಂಥ ಮಾಡಲ್ ಆನ್ಸರ್ ಇರ್ತವೆ, ಹೌದಾ? ಸೊ ಈ ಒಂದು ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪೇಪರ್ ಇದಾಗಿದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾವು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಫಸ್ಟ್ನೇ ಕ್ವಶನ್ಗೆ ಹೋಗೋಣ. ಫಸ್ಟ್ನೇ ಏನಿದೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಪ್ಷನ್ ಫಾರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಸೊ 4 ಪ್ರಶ್ನೆಗಳಿರ್ತವೆ, ಒಂದು ಪ್ರಶ್ನೆಗೆ 1 ಅಂಕ, ಟೋಟಲ್ 4 ಅಂಕ ಈ ಮೇನಲ್ಲಿ ಸಿಗುತ್ತೆ. ಪ್ರತಿ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರ್ತವೆ. ಎಷ್ಟು? 4 ಆಪ್ಷನ್ಸ್. ಅದರಲ್ಲಿ ಸರಿಯಾದಂಥ ಆಪ್ಷನ್ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ, ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫಸ್ಟ್ನೇ ಕ್ವಶನ್ ಏನು ಹೇಳ್ತೀನಿ ನೋಡಿದ. ಈ ರಿಗಾರ್ಡೆಡ್ ದಿ 1857 revolt as the Indians' first war of independence. So option A V.D. Savarkar, option B Jawaharlal Nehru, option C Pattabi Sitaramaya, option D the British. It is very clear what is the meaning of the revolt of 1857. It means the first war of independence, Indians' first war of independence. ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಈ ರಿಗಾರ್ಡ್ ಅಂತ ಕೇಳ್ತಾನೆ. ಯಾರು ಹೇಳಿದವರು? ವಿಚ್ ಇಸ್ ರೈಟ್ ಆನ್ಸರ್? ಆಪ್ಷನ್ A B C D ವಿಚ್ ಇಸ್ ರೈಟ್ ಆನ್ಸರ್? ಕಮೆಂಟ್ ಮಾಡ್ತೀರಾ ಯಾರು? ಸೊ ನೋಡಿ, ಆಪ್ಷನ್ A ಇಸ್ ರೈಟ್ ಆನ್ಸರ್, V.D. ಸಾವರ್ಕರ್ ಇಲ್ಲಿದೆ ನೋಡ್ರಿ ಬಲಗಡೆ ನಿಮ್ದು. ಒಂದನೇದಕ್ಕೆ ಆಪ್ಷನ್ A V.D. ಸಾವರ್ಕರ್ ಇಸ್ ರೈಟ್ ಆನ್ಸರ್. ನೀವು ಸಹಿತ ಎಕ್ಸಾಮ್ ಅಲ್ಲಿ ಫಸ್ಟ್ ಮೇನ್ ಅಂತ ಬರೆದು ಅದರಲ್ಲಿ 1ನೇ ಕ್ವಶನ್ ಸಬ್ ಮೇನ್ ಅಂತ ಬರೆದು ಆಪ್ಷನ್ A ಬರೆದು ನಂತರ ಆ ಒಂದು ಉತ್ತರವನ್ನು ನೀವು ಬರಿಬೇಕಾಗುತ್ತೆ. V.D. ಸಾವರ್ಕರ್. ಓಕೆ, ಇದು ಸಿಸ್ಟಮ್ ಬರೆಯುವಂಥದ್ದು. ಸೊ ಇದನ್ನು ನೀವು ಈಗಿಂದನೇ ಬೆಳೆಸ್ಕೊಳ್ಳಿ, 7th ಇಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಪ್ ಟು 10th. ಸೊ ಅಲ್ಲಿವರೆಗೂ ಇದೇ ಪ್ಯಾಟರ್ನ್ ಇರುತ್ತೆ. ಇಲ್ಲಿ 4 ಬಂದಿದ್ದಾವೆ, SLC ನಿಮಗೆ 8 ಮಲ್ಟಿಪಲ್ ಚಾಯ್ಸ್ ಬರುವಂಥದ್ದು ಪ್ಯಾಟರ್ನ್ ಅಲ್ಲಿ ಇರುವಂತ ವ್ಯವಸ್ಥೆ. ಸೊ ಹಾಗಾದ್ರೆ ಆಪ್ಷನ್ A ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಎರಡನೇ ಕ್ವಶನ್ ಹೋಗೋಣ. ಸೊ ಸೆಕೆಂಡ್, ದಿಸ್ ಇಯರ್ ದಿಸ್ ಲಿಟರರಿ ವರ್ಕ್ ಈಸ್ ಇಟ್ ಮೆನ್ಷನ್ಡ್ ದಟ್ ದ ಕರ್ನಾಟಕ ಈಸ್ ಫ್ರಮ್ ಕಾವೇರಿ ಟು ಗೋದಾವರಿ. ಆಪ್ಷನ್ A ಗದಾ ಯುದ್ಧ, ಆಪ್ಷನ್ B ಕವಿರಾಜ್ಯ ಮಾರ್ಗ, ಆಪ್ಷನ್ C ವಡ್ಡರಾಧನೆ, ಆಪ್ಷನ್ D ಶಾಂತಿ ಪುರಾಣ. ಅಂದ್ರೆ ಕರ್ನಾಟಕವು ಕಾವೇರಿಯಿಂದ ಗೋದಾವರಿಗೆ ವ್ಯಾಪಿಸಿದೆ ಅಂತ ಒಂದು ಬುಕ್ ಅಲ್ಲಿ ಬರೆದಿದ್ದಾರೆ. ಅದು ಯಾರು ಅಂದ್ರೆ ಕವಿರಾಜ್ಯ ಮಾರ್ಗ, ಆ ಬುಕ್ ಅಲ್ಲಿ ಬರೆದಿದ್ದಾರೆ. ಆಪ್ಷನ್ ಎರಡನೇದಕ್ಕೆ B ಇಸ್ ರೈಟ್ ಆನ್ಸರ್, ಕವಿರಾಜ್ಯ ಮಾರ್ಗ. ಸೇಮ್ ಪ್ಯಾಟರ್ನ್ ಬರಬೇಕಾಗುತ್ತೆ. ಮೂರನೇ ಕ್ವೆಶ್ಚನ್, ಇನ್ ದಿಸ್ ಇಯರ್ ವಾಸ್ ದಿ ಆತ್ಮೀಯ ಸಭಾ, ಇಟ್ ಮೀನ್ಸ್ ಫ್ರೆಂಡ್ಲಿ ಸೊಸೈಟಿ ಎಸ್ಟಾಬ್ಲಿಷ್ಡ್. ಆತ್ಮೀಯ ಸಭಾ ಅನ್ನೋ ಒಂದು ಸಮಾಜ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳ್ತಾನೆ. 1819, 1815, 1814, 1828 ವಿಚ್ ಇಸ್ ರೈಟ್ ಆನ್ಸರ್? ಕಮೆಂಟ್ ಮಾಡ್ತೀರಾ? ಮೂರನೇದಕ್ಕೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, 1850. ಸೊ ನೆಕ್ಸ್ಟ್ 4ನೇ ಕ್ವೆಶ್ಚನ್, it is twice the size of the Indian made the 7th continent of the world. Option A Asia, option B Europe, option C North America, option D Australia. Which is right answer? Option D is right answer, Australia. Okay, so next question,
ನೆಕ್ಸ್ಟ್ ಕ್ವೆಶನ್ ಅಂದ್ರೆ ನೆಕ್ಸ್ಟ್ ಮೇನು ಎರಡನೇ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಒನ್ ಸೆಂಟೆನ್ಸ್ ಈಚ್, ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವ ಪ್ರಶ್ನೆ 4 ಇರ್ತವೆ, ಒಂದಕ್ಕೆ 1 ಅಂಕ. ಟೋಟಲ್ ಈ ಮೇನಲ್ಲಿ ನಿಮಗೆ ಸಿಗೋದು 4 ಅಂಕ. ಸೊ ನೋಡ್ರಿ, ಫಿಫ್ತ್, ಹೂ ಗಿವನ್ ದ ಸ್ಲೋಗನ್ ಇಫ್ ಯು ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್. ಸೊ ಅಂದ್ರೆ ಈ ಸ್ಲೋಗನ್ ಅನ್ನ ಹೇಳಿದರು ಯಾರು ಅಂತ. ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ, ಬಟ್ ನೀವು ನನಗೆ ರಕ್ತ ಕೊಡಿ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೇನೆ ಅಂತ ಹೇಳಿದರು. 5ನೇದಕ್ಕೆ ಆನ್ಸರು, ರೈಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್. ಇದನ್ನೇ ನೀವು ಅಭ್ಯಾಸ ಮಾಡ್ಕೊಳ್ಳಿ, ನಾಳೆ ಎಕ್ಸಾಮಲ್ಲಿ ಬರೆದುಕೊಳ್ಳಿ ಅಂತ ಹೇಳ್ತಾ. ಸೊ ಸಿಕ್ಸ್ತ್, whom did the ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ಸಿಡರ್ ಇಸ್ ಫಿಲಾಸಫಿ ಗೈಡ್, ಯಾರನ್ನ ಅವರು ತಮ್ಮ ಫಿಲಾಸಫಿ ಗೈಡ್ ಅನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ರು ಅಂದ್ರೆ 6ಗೆ ಮಹಾತ್ಮ ಜ್ಯೋತಿಬಾಯಿ ಫುಲೆ ಇಸ್ ರೈಟ್ ಆನ್ಸರ್. ಇಷ್ಟ ಆನ್ಸರ್ ನೀವು ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 7th ಕ್ವೆಶನ್, ವಾಟ್ ಈಸ್ ದ ಚಿಪ್ಪಿಕೋ ಮೂಮೆಂಟ್. ಚಿಪ್ಪಿಕೋ ಮೂಮೆಂಟ್ ಅಂದ್ರೆ ಏನು ಅಂತ ಇದೆ 7ಗೆ. ಸೊ ನೋಡ್ರಿ, ಇಷ್ಟು ಆನ್ಸರ್ ನೀವು ಬರಬೇಕಾಗುತ್ತೆ. ಎ ಮೂಮೆಂಟ್ ಈಸ್ ದ ವೇರಿಯಸ್ ಪಾರ್ಟ್ ಆಫ್ ದ ಇಂಡಿಯನ್ ವೇರ್ ಪೀಪಲ್ ಅಡಾಪ್ಟೆಡ್ ಟ್ರೀಸ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ದ ಡಿಸ್ಟ್ರಕ್ಷನ್ ವಿತ್ ದಿ ಏಮ್ ಆಫ್ ಸೇವಿಂಗ್ ದ ನ್ಯೂಟ್ರಿಂಗ್ ಸ್ಪಾಲಿಂಗ್ ಅಂತ ಹೇಳ್ತಾನೆ. ಸ್ಪಾಲಿಂಗ್ಸ್ ಅಂದ್ರೆ ಮರವನ್ನ ಕಡಿಯುವುದನ್ನ ತಡೆಯುವುದರ ಮೂಲಕ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ದೇಶದ ಇತರ ಭಾಗದಲ್ಲಿ ನಡೀತು. ಅದನ್ನೇ ನಾವೇಂತ ಕರಿತೀವಿ, ಆ ಒಂದು ಪ್ರದೇಶದಲ್ಲಿ ಕಳೀತು ಅಂತಹ ಚಿಪ್ಪಿಕೋ ಮೂಮೆಂಟು ನಡೆಯುವಂಥದ್ದಕ್ಕೆ ನಾವು ಇಷ್ಟು ಆನ್ಸರ್ ಬರೀಬೇಕಾಗುತ್ತೆ. ವಿವಿಧ ರೀತಿಯಾದಂಥ ಎನ್ವೈರನ್ಮೆಂಟ್ ಮೂಮೆಂಟು ನಮ್ಮ ದೇಶದಲ್ಲಿ ನಡೆದವು, ಅದರಲ್ಲಿ ಚಿಪ್ಪಿಕೋ ಮೂಮೆಂಟ್ ಇಸ್ ಒಂದು ಬೆಸ್ಟ್ ಮೂಮೆಂಟ್. 8th, ವಾಟ್ ಆರ್ ನ್ಯಾಚುರಲ್ ರಿಸೋರ್ಸ್. ಅಂದ್ರೆ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಯಾವ್ಯಾವು? ಸಾಯಿಲ್, ವಾಟರ್, ಮಿನರಲ್, ಫಾರೆಸ್ಟ್, ಎನರ್ಜಿ ರಿಸೋರ್ಸ್. ದಿಸ್ ಇಸ್ ಆರ್ ಆಲ್ ನ್ಯಾಚುರಲ್ ರಿಸೋರ್ಸ್. ಇವೆಲ್ಲವೂ ಸಹಿತ ಪ್ರಾಕೃತಿಕ ಸಂಪನ್ಮೂಲಗಳು. ಮಣ್ಣು, ನೀರು, ಖನಿಜ, ಆಮೇಲೆ ಅರಣ್ಯ, ಶಕ್ತಿ ಮತ್ತೆ ಸಂಪನ್ಮೂಲಗಳು. ಓಕೆ, ಇಲ್ಲಿಗೆ ಸೆಕೆಂಡ್ ಮೇನ್ ಮುಗೀತು. ಥರ್ಡ್ ಮೇನು ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳ ತುಂಬಿ. ಸೊ ಇಲ್ಲಿ 4 ಪ್ರಶ್ನೆ, ಒಂದಕ್ಕೆ 1. ಈ ಮೇನಲ್ಲಿ ಸಹಿತ ನಿಮಗೆ 4 ಅಂಕ ಬರುವಂಥದ್ದು. 9th, ಟೋಟಲ್ ನಂಬರ್ ಆಫ್ ಮೆಂಬರ್ ಸ್ಟೇಟ್ಸ್ ಆಫ್ ದ ಯುನೈಟೆಡ್ ನೇಷನ್ ಈಸ್. ಯಾರು ಹೇಳ್ತೀರಿ? ಅಂದ್ರೆ ಯುನೈಟೆಡ್ ನೇಷನ್ ಅಂದ್ರೆ ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯಲ್ಲಿ ನೋಂದಣಿ ಆದಂತಹ ಟೋಟಲ್ ದೇಶಗಳ ಸಂಖ್ಯೆ ಎಷ್ಟು ಅಂದ್ರೆ 193. ಏನಲ್ರಿ? 193. ಅದು ಸೆಕೆಂಡ್ ಪೇಜ್ ಅಲ್ಲಿ ಇರೋದಕ್ಕೆ ಆ ಥರ ಕಟ್ ಆಗುತ್ತೆ ನೋಡ್ರಿ. 9th 193, 193 ದೇಶಗಳು ಯುನೈಟೆಡ್ ನೇಷನ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿದ್ದೇವೆ. 10th ಕ್ವೆಶನ್, ಬ್ಲಾಕ್ ವುಡ್ ಇನ್ ದ ಕಂಟೆಂಟ್ ಆಫ್ ಆಸ್ಟ್ರೇಲಿಯಾ ಈಸ್ ರಿವರ್. 10th ಕ್ವೆಶನ್. 11th, ದ ಡಿಫೆನ್ಸ್ ಪೋರ್ಟ್ಫೋಲಿಯೋಸ್ ಆಫ್ ಅವರ್ ನೇಷನ್ ಆರ್ ಗಿವನ್ ಟು. ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯ ಸರ್ವೋಚ್ಚ ನಾಯಕರು ಯಾರು ಅಂದ್ರೆ ಪ್ರೆಸಿಡೆಂಟ್, ಮೀನ್ಸ್ ಅಧ್ಯಕ್ಷರು, ರಾಷ್ಟ್ರಪತಿ. 12th, ಡ್ಯಾಶ್ ಕಾಂಟಿನೆಂಟ್ ಈಸ್ ಮಿಯರ್ಲಿ ರಿಸರ್ವ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಅಂಟಾರ್ಟಿಕಾ. ರೈಟ್ ಆನ್ಸರ್. ಇಲ್ಲಿಗೆ ಥರ್ಡ್ ಮೇನ್ ಮುಗಿತು. ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ 2 to 4 ಸೆಂಟೆನ್ಸ್ ಈಚ್. 2ರಿಂದ 4 ವಾಕ್ಯ ಬರ್ತವೆ. 10 ಕ್ವೆಶನ್, ಪ್ರತಿಯೊಂದಕ್ಕೂ 2 ಅಂಕ. ಈ ಒಂದು ಮೇನಲ್ಲಿ ನಿಮಗೆ 20 ಅಂಕ ಸಿಗೋದುಂಟು. ಏನಾಗಿದೆ ಹಾಗಾದ್ರೆ 13ನೇ ಕ್ವೆಶನ್. ಸೊ ನೋಡಿ, ವಾಟ್ ವರ್ ದ ಮೇಜರ್ ಮೂಮೆಂಟ್ಸ್ ಲೀಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಗೇನ್ಸ್ಟಿಂಗ್ ದ ಅನ್ಟಚಬಿಲಿಟಿ ಅಂಡ್ ದ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಯಾವ ಒಂದು ಅಂಬೇಡ್ಕರ್ ಅವರು ಮೂಮೆಂಟ್ ಚಳುವಳಿನ ಆರಂಭ ಮಾಡಿದ್ರು ಅನ್ಟಚಬಿಲಿಟಿಯ ವಿರುದ್ಧ ಅಂದ್ರೆ ಮಹತ್ ಸತ್ಯಾಗ್ರಹ, ಎಂಟರ್ ಟು ದ ಕಲರಾಮ್ ಟೆಂಪಲ್ ಇನ್ ನಾಸಿಕ್. ಇವು ಅಂಬೇಡ್ಕರ್ ಅವರು ಮಾಡಿದಂತ ಪ್ರಮುಖ ಚಳುವಳಿಗಳು. 14, ನೇಮ್ ದ ಆರ್ಗನೈಸೇಷನ್ ದಟ್ ಕಾಂಟ್ರಿಬ್ಯೂಟಿಂಗ್ ದ ಯುನಿಫಿಕೇಶನ್ ಆಫ್ ಕರ್ನಾಟಕ. ಕರ್ನಾಟಕ ಏಕೀಕರಣದ ಪ್ರಮುಖ ಕೊಡುಗೆ ನೀಡಿದ ಸಂಘ ಸಂಸ್ಥೆಗಳು ಯಾವುದಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಭಾ ಸಹ್ಯಾದ್ರಿ. ಓಕೆ, ಸೊ ಇವು 15 ಏನು ನೇಮ್ ದ ಮೇಜರ್ ಎನ್ವೈರನ್ಮೆಂಟಲ್ ಮೂಮೆಂಟ್ಸ್ ಅಂತ ಕೇಳಿದಾನೆ. 15 ಈ ಕ್ವೆಶನ್. ಸೇವ್ ದ ತುಂಗಾ ಸೋರ್ಸ್, ಚಿಪ್ಪಿಕೋ ಅಂಡ್ ಆರ್ ಅಪ್ಪಿಕೋ ಮೂಮೆಂಟ್. ನೋಡ್ರಿ, ಕ್ವೆಶನ್ ಅಲ್ಲೇ ನಿಮ್ಗೆ 1 ಅಂಕ ಸಿಗುವುದುಂಟು. ಆ ಕಡೆ ಲಾಸ್ಟ್ 1ನೇ ಮೇನಲ್ಲಿ ಕೇಳಿದ್ನಲ್ಲ ಚಿಪ್ಪಿಕೋ ಮೂಮೆಂಟು. ಸೊ ನೋಡ್ರಿ, ಅದಕ್ಕೆ ಸರಿಯಾಗಿ ನೀವು ಇದನ್ನ ಕ್ವೆಶನ್ ನೋಡ್ಕೊಂಡ್ರೆ ಕ್ವೆಶನ್ ಅಲ್ಲೇ 1 ಮಾರ್ಕ್ಸ್ ಅನ್ನ ಪಡ್ಕೊಬಹುದು ನೀವು. 16ನೇ ಕ್ವೆಶನ್, ಏನ್ ಸರ್, ವಾಟ್ ವರ್ ದ ಬೆನಿಫಿಟ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ ಮೆಜರ್ಸ್. ಅಂದ್ರೆ
ಕ್ರಮದಿಂದ ಆದಂಥ ಉಪಯೋಗ ಏನು ಅಂತ ಅಂದರೆ 16ಗೆ ಲ್ಯಾಂಡ್ ರಿಫಾರ್ಮ್ಸ್ ಗ್ರಾಂಟೆಡ್ ಎ ಸ್ಮಾಲ್ ಓನರ್ಶಿಪ್ ರೈಟ್ ಟು ಕಲ್ಟಿವೇಟರ್ಸ್ ಆನ್ ದ ಲ್ಯಾಂಡ್. ಇಷ್ಟು ಉಪಯೋಗ. ದ ರೈಟ್ಸ್ ಟು ಟೆನೆಂಟ್ಸ್ ವರ್ ಪ್ರೊಟೆಕ್ಟೆಡ್ through the cooperative farming methods. Farmers were able to gaining some benefits. Cooperative farming did not become the widely expected agriculture practice that was expected. This is the measure to develop land measures to benefits ಅಂದ್ರೆ ಇದರಿಂದ ಆಗುವಂತ ಉಪಯೋಗ ಭೂಕಂದಾಯದಿಂದ ಆಗುವುದು. ಅನಲೈಸಿಂಗ್ ದ ರೂಲ್ ಆಫ್ ದ ಮಾಸ್ ಮೀಡಿಯಾ ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ. ಈ ಮಾಸ್ ಮೀಡಿಯಾದಿಂದ ಆದಂಥ ದೇಶಕ್ಕೆ ಆಗುವಂಥ ಉಪಯೋಗ ಅಂದರೆ ಇಟ್ ಈಸ್ ದ ಹೆಲ್ಪ್ ಆಫ್ ಪ್ರಿಸರ್ವಿಂಗ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಇಟ್ ಹ್ಯಾಸ್ ಪ್ಲೇಡ್ ಎ ರೂಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೆಕ್ಟರ್ಸ್ ಸಚ್ ಆಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಇಸ್ ದ ಯೂಸಸ್ ಆಫ್ ಮಾಸ್ ಮೀಡಿಯಾ. ನೆಕ್ಸ್ಟ್, ವೈ ಡು ವಿ ನೀಡ್ ಕೋರ್ಟ್ಸ್ ಅಂದರೆ ಈ ಕೋರ್ಟ್ನ ಅವಶ್ಯಕತೆ ಏಕೆ ಇದೆ ನಮಗೆ ಅಂತ ಅಂದಾಗ 18 ಆನ್ಸರು. Courts interpret the meaning of law made by the legislature. Courts hear and resolve the dispute between the individuals and the government. Courts perform the vital functioning of protecting citizen lives, ಪ್ರಾಪರ್ಟಿ ಆ್ಯಂಡ್ ದ ರೈಟ್. ದೇಶದ ಜನರ ಹಕ್ಕು ಜೊತೆಗೆ ಅವರ ಆಸ್ತಿ ಪಾಸ್ತಿಯನ್ನು ಕಾಪಾಡೋದ್ರಲ್ಲಿ ಕೋರ್ಟ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಜೊತೆಗೆ ವ್ಯಕ್ತಿಯಿಂದ ಸರ್ಕಾರದ ಮಧ್ಯೆ ಇರುವಂಥ ಸಂಘರ್ಷವನ್ನು ಇದು ಪರಿಹಾರ ಮಾಡುತ್ತೆ. ಜೊತೆಗೆ ಲೆಜಿಸ್ಲೇಟಿವ್ಲಿ ನಿರ್ಮಾಣ ಅಥವಾ ಪೂರ್ಣಗೊಂಡಂಥ ಕಾನೂನುಗಳನ್ನು ಇದು ಸಹಿತ ತಿದ್ದುಪಡಿ ಮಾಡೋದಕ್ಕೆ ಸಲಹೆ ಸೂಚನೆಗಳನ್ನು ಸಹಿತ ಕೊಡುವಂಥದ್ದು. ದಿಸ್ ಇಸ್ ದ ನಮಗೆ ಕೋರ್ಟ್ನ ಅವಶ್ಯಕತೆ, ನೀಡ್ಸ್ ಆಫ್ ಕೋರ್ಟ್. 19th question. ಏನಿದೆ 19th? What are the responsibilities of the defense force? Defense force ನ ಜವಾಬ್ದಾರಿ. Responsibility of the defense force 19. Protecting the country's border areas, safeguarding the nation of the integrating the preventing smuggling and the unlawful activities. ಈ ಎಲ್ಲ ಅಂಶಗಳನ್ನ ತಡೆಯೋದ್ರ ಮೂಲಕ ದೇಶದ ರಕ್ಷಣೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ಡಿಫೆನ್ಸ್ ಫೋರ್ಸ್ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. 20th 20ನೇ ಕ್ವಶನ್. ಸ್ಟೇಟ್ ಲಿಸ್ಟ್ ದಿ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ನಮ್ಮ ದೇಶದ ನೆರೆಯ ರಾಷ್ಟ್ರಗಳು ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಲ್, ಚೀನಾ, ನೇಪಾಲ್, ಭೂತಾನ್, ಬಾಂಗ್ಲಾ, ಮಯನ್ಮಾರ್, ಶ್ರೀಲಂಕಾ. ದಿಸ್ ಇಸ್ ದ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ. ಸೊ 22 ಲಿಸ್ಟ್ ದ ಇಂಡಿಯನ್ ರಿಸರ್ಚ್ ಸೆಂಟರ್ ಇನ್ ಅಂಟಾರ್ಟಿಕಾ. ಅಂಟಾರ್ಟಿಕಾದಲ್ಲಿ ಇರುವಂತಹ ಭಾರತ ಪ್ರಮುಖ ಸಂಶೋಧನಾ ಕೇಂದ್ರಗಳು. ನಾವು 21 ಬಿಟ್ಟು ಅಂತ ಸಾರಿ. Prominent name the important heads of the state that play the prominent role for the establishment of United Nation. United Nation ನ ಸ್ಥಾಪನೆ ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಯಾರು ಅಂತ ಕೇಳಿದರೆ, ಸೊ ವೆರಿ ಡೆಡ್ ಈಸಿ ಆನ್ಸರ್. ಅಮೆರಿಕಾದ ಪ್ರೆಸಿಡೆಂಟು ರೂಸ್ವೆಲ್ಟು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರು ಚರ್ಚಿಲ್, ರಷ್ಯಾದ ಡೈರೆಕ್ಟರು ಸ್ಟಾಲಿನ್. ಇಸ್ ದ ಮೇನ್ಸ್ ರೂಲ್ ಆಫ್ ದ played the prominent role of the establishment of United Nation. ಸೊ ಅಂಟಾರ್ಟಿಕಾದಲ್ಲಿ ಬರುವಂತಹ ಸಂಶೋಧನಾ ಕೇಂದ್ರಗಳು 22ನೇ ಕ್ವಶನ್ಗೆ ಆನ್ಸರು. ಸೊ ಅಲ್ಲಿ ಬರುವಂತಹ ರಿಸರ್ಚ್ ಸೆಂಟರು ಮೈತ್ರಿ ಮತ್ತೆ ಪ್ರಿಯದರ್ಶಿನಿ. ಜೊತೆಗೆ ಇಂಡಿಯಾ ಹ್ಯಾಸ್ ಪ್ಲಾನ್ ದ ಎಸ್ಟಾಬ್ಲಿಷ್ಮೆಂಟ್ ರಿಸರ್ಚ್ ಸೆಂಟರ್ ಕಾಲ್ಡ್ ಭಾರತಿ. ದಿಸ್ ಇಸ್ ದ ಸೆಂಟರ್ ಆಫ್ ಅಂಟಾರ್ಟಿಕಾ ರಿಸರ್ಚ್ ಇನ್ ಇಂಡಿಯಾ. ಇಂಡಿಯನ್ ರಿಸರ್ಚ್ ಸೆಂಟರ್ಸ್ ಇನ್ ಅಂಟಾರ್ಟಿಕಾ. ಸೊ ನೋಡ್ರಿ, 4-5 ವಾಕ್ಯದಲ್ಲಿ ಬರುವಂತ 5-6 ವಾಕ್ಯದಲ್ಲಿ ಬರುವಂತದ್ದು, 2ಕ್ಕೆ ಇದು ಪ್ರಶ್ನೆ, 4 ಆನ್ಸರು, 2 8 ಈ ಒಂದು ಮೇನಲ್ಲಿ ಪಡೆಯುವಂತ ನೀವು ಅಂಕ. 23 ಅನಲೈಸಿಂಗ್ ದ ರೂಲ್ ಆಫ್ ಬ್ರಹ್ಮ ಸಮಾಜ ಎಲಿಮಿನೇಟಿಂಗ್ ದ ಸೋಷಿಯಲ್ ಇವಾಲ್ಸ್ ಇನ್ ದಿ ಇಂಡಿಯಾ. ಸೊ ಬ್ರಹ್ಮ ಸಮಾಜದ ಒಂದು ಕೊಡುಗೆಗಳನ್ನ ಇಲ್ಲಿ ನಾವು ಬರಿಬೇಕಾಗುತ್ತೆ. ನೋಡ್ರಿ, ಏನು ಬರಿಬೇಕು ಸರ್ ಪಾಯಿಂಟು ನೋಡ್ರಿ. ರೂಲ್ ಆಫ್ ಬ್ರಹ್ಮ ಸಮಾಜ ಎಲಿಮಿನೇಟಿಂಗ್ ದ ಡಿವಿಷನ್ ಇನ್ ಇಂಡಿಯಾ ಸ್ಟ್ರಾಂಗ್ಲಿ ಅಪೋಸ್ಡ್ ಸತಿ ಸಿಸ್ಟಮ್, ಕ್ಯಾಸ್ಟ್ ಸಿಸ್ಟಮ್, ಐಡಿಯಲ್ ವರ್ಶಿಪ್, ಪೋಲಿಯೋಗಮಿ, ಚೈಲ್ಡ್ ಮ್ಯಾರೇಜ್ ಅಂಡ್ ಆಲ್ ಕೈಂಡ್ಸ್ ಆಫ್ ದ ಸೂಪರ್ಸ್ಟಿಷನ್ಸ್. ಎಲ್ಲ ಒಂದು ಮೂಢನಂಬಿಕೆ, ಇವನ್ನೆಲ್ಲವನ್ನು ಸಹಿತ ಇದು
ವಿರೋಧ ಮಾಡ್ತು, ಯಾವುದು ಸತಿ ಸಿಸ್ಟಮನ್ನು ವಿರೋಧ ಮಾಡ್ತು, ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತು, ಮೂರ್ತಿ ವಿಗ್ರಹ ಪೂಜೆಯನ್ನು ವಿಚಾರ ಮಾಡ್ತು, ಬಹುಪತ್ನಿತ್ವವನ್ನು ಇದು ವಿರೋಧ ಮಾಡ್ತು, ಬಾಲ್ಯ ವಿವಾಹವನ್ನು ಇದು ವಿರೋಧ ಮಾಡ್ತು, ಜೊತೆಗೆ ಮೂಢನಂಬಿಕೆನೂ ಸಹಿತ ಇದು ವಿರೋಧ ಮಾಡ್ತು ಬ್ರಹ್ಮ ಸಮಾಜ. So Rajaram Mohan Rai and his associates requested the British government to abolishing the sati system. So then Governor General William Bentinck declared the practice of sati as illegal. ನೋಡ್ರಿ, ಸೊ ಬ್ರಹ್ಮ ಸಮಾಜದ ರಾಜಾರಾಮ್ ಮೋಹನ್ ರಾಯ್ ಅವರು ಅವರ ಸಂಘಟನೆಯ ಮೂಲಕ ಅಂದಿನ ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಕ್ ಅವರ ಸಹಾಯದಿಂದ ಸತಿ ಸಿಸ್ಟಮ್ ಅನ್ನ ಕಾನೂನು ಬಾಹಿರವನ್ನ ಮಾಡುವಂತದ್ದನ್ನ ಅದನ್ನು ಏನ್ ಮಾಡಿದ್ರು, ಇಲ್ಲಿಗಲ್ ಅನ್ನ ಕಾನೂನು ಮೂಲಕ ನಿಷೇಧವನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಟ್ರೈ ಟು ಫ್ಯೂರಿ ಹಿಂದೂಯಿಸಮ್ ಥ್ರೂ ಆಫ್ ದ ನ್ಯಾಷನಲಿಸಮ್, ಅಂದ್ರೆ ಶುದ್ಧವಾದ ಹಿಂದೂಗಳ ಮೂಲಕ ರಾಷ್ಟ್ರೀಯತೆ ಮನೋಭಾವನೆ ಬೆಳೆಸೋದ್ರಲ್ಲಿ ಇವರು ನಿರತರಾಗಿದ್ದರು ಅಂತ ಹೇಳ್ತಾರೆ. ಲಾಸ್ಟ್ 24th ಕ್ವಶನ್, ಡ್ರಾ ದ ಮ್ಯಾಪ್ ಆಫ್ ಇಂಡಿಯಾ ಅಂಡ್ ಮಾರ್ಕ್ ದ ಫಾಲೋಯಿಂಗ್ ಅಂತ ಕೇಳ್ತಾನೆ. ಡೆಲ್ಲಿ, ಗ್ವಾಲಿಯರ್, ಅಲಹಾಬಾದ್ ಮತ್ತೆ ಕಾನ್ಪುರ್. ಸೊ ಬಹಳ ಬ್ಯೂಟಿಫುಲ್ ಆದ ಇಂಡಿಯಾ ಮ್ಯಾಪ್ ಅನ್ನು ನೀವು ಬಿಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಬರುವಂತದ್ದು ಡೆಲ್ಲಿ, ಹೌದಾ, ಡೆಲ್ಲಿ, ಗ್ವಾಲಿಯರ್, ಓಕೆ, ಅಲಹಾಬಾದ್, ಅಲಹಾಬಾದ್, ಅಲಹಾಬಾದ್ ಜೊತೆಗೆ ಕಾನ್ಪುರ್. ನೋಡಿ, ಅಲಹಾಬಾದ್ 4ನೇದು ಕಾನ್ಪುರ್. ನೋಡಿ, ಇವೆಲ್ಲವೂ ಸಹಿತ ಇಲ್ಲಿದ್ದಾವೆ. ಸೊ ಇವನು ಸಹಿತ ನೋಡ್ಕೊಳ್ರಿ, ಅವು ಅಷ್ಟೇ ಅಲ್ಲ, ಇವು ಸಹಿತ ಬರುವಂತಹ ಎಕ್ಸಾಮ್ಗೆ ಬಹಳ ಉಪಯೋಗವಂಥದ್ದು. ಮೈಸೂರು. ಸೊ ಇಷ್ಟು ಈ ಒಂದು ಪಾಠದಲ್ಲಿ ಇರುವಂತಹ ಈ 7ನೇ ಕ್ಲಾಸಿಗೆ ಸಂಬಂಧಪಟ್ಟಂತ ಅಲಹಾಬಾದ್ ಇದೆ ನೋಡ್ರಿ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದಂಗ ಆದವು. ಸೊ ನೋಡಿ, 7ನೇ ಕ್ಲಾಸಿಗೆ 40 ಅಂಕದ ಪ್ರಶ್ನೆಗಳಿಗೆ 40 ಅಂಕದ ಉತ್ತರಗಳನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ.